ಕನ್ನಡ ಚಿತ್ರ ಮಿಥ್ಯ 3 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದೆ. ನಿರ್ದೇಶಕರು ಇದನ್ನು ಆಶ್ಚರ್ಯ ಎಂದು ಹೇಳಿದ್ದಾರೆ. ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿಯ ಜೊತೆಗೆ ನಟಿಯರಾದ ರೂಪಶ್ರೀ ವೋರ್ಕಾಡಿ ಮತ್ತು ಆತಿಶ್ ಎಸ್ ಶೆಟ್ಟಿ ಕ್ರಮವಾಗಿ ಅತ್ಯುತ್ತಮ ಪೋಷಕ ನಟಿ ಮತ್ತು ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ 3 ಗೌರವಗಳನ್ನು ಗೆದ್ದ ಮಿಥ್ಯ ಚಿತ್ರದ ನಿರ್ದೇಶಕ ಸುಮಂತ್ ಭಟ್ ಶನಿವಾರ ಈ ಮನ್ನಣೆ ತನಗೆ ಕನಿಷ್ಠ ನಿರೀಕ್ಷೆಯಿಂದಾಗಿ ಬಂದಿದೆ ಎಂದು ಹೇಳಿದರು. ಜೊತೆಗೆ ನಟಿಯರಾದ ರೂಪಶ್ರೀ ವರ್ಕೋಡೆ ಮತ್ತು ಆತಿಶ್ ಎಸ್ ಶೆಟ್ಟಿ ಕ್ರಮವಾಗಿ ಅತ್ಯುತ್ತಮ ಪೋಷಕ ನಟಿ ಮತ್ತು ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಶನಿವಾರ ಘೋಷಣೆ ಮಾಡಿದೆ. ನಾನು ಧ್ಯಾನ ಶಿಬಿರದಿಂದ ಹಿಂತಿರುಗಿ ಮನೆಗೆ ಬಂದಾಗ ಈ ಅಚ್ಚರಿ ಸಂಭವಿಸಿದೆ. ಓರ್ಕಾಡಿ ಮತ್ತು ಆತಿಶ್ ಅವರ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಮೆಚ್ಚುಗೆ ವ್ಯಕ್ತವಾಗುತ್ತಿರುವುದು ಒಬ್ಬ ಹುಡುಗ ತನ್ನ ಹೆತ್ತವರ ಸಾವಿನಿಂದ ಹೊರಬರಲು ಹೆಣಗಾಡುತ್ತಿರುವ ಕಥೆಯನ್ನ ಹೇಳುತ್ತದೆ ಮತ್ತು ಅವನ ತಾಯಿ ತನ್ನ ತಂದೆಯನ್ನ ಕೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಯನ್ನ ಸಹಿಸಿಕೊಳ್ಳುತ್ತಾನೆ. ಚಿತ್ರದ ಬಹುಪಾಲು ಭಾಗದಲ್ಲಿ ಹುಡುಗ ತನ್ನ ಅಸಮಾಧಾನದ ಮೂಲವನ್ನ ತಲುಪುವವರೆಗೆ ತನ್ನ ಚಡಪಡಿಕೆಯನ್ನ ಮೆಲುಕು ಹಾಕುತ್ತಾನೆ. ಅವನು ತನ್ನ ತಂಗಿಯನ್ನ ತಮ್ಮ ಹೆತ್ತವರ ಕೌಟುಂಬಿಕ ಕಲಹಕ್ಕೆ ಕಾರಣವೆಂದು ದೂಷಿಸುತ್ತಾನೆ. ಚೊಚ್ಚಲ ನಿರ್ದೇಶಕ ಎಂಬ ಹಡಪಟ್ಟಿಯ ಹೊರತಾಗಿಯೂ ಭಟ್ ಕತ್ತಲೆಯನ್ನ ಆವರಿಸಿಕೊಳ್ಳಲು ಬಿಡದೆ ಚತುರವಾಗಿ ಅದರೊಂದಿಗೆ ಆಟವಾಡುತ್ತಾರೆ. ಆದರೆ ಬಾಕಿಗಳಿಗೆ ಆಸಕ್ತಿದಾಯಕ ರೂಪುರೇಷೆಗಳನ್ನ ಸೇರಿಸುವಷ್ಟು ಸಮಯ ಮಾತ್ರ ಬಿಡುತ್ತಾರೆ. ಚಿತ್ರವು ತನ್ನ ಪರಾಕಾಷ್ಠೆಯನ್ನ ತಲುಪುತ್ತಿದ್ದಂತೆ ಪ್ರೇಕ್ಷಕರಲ್ಲಿ ನಡುಕ ತುಂಬುತ್ತಿದೆ. ಕೆಟ್ಟದರ ಭಯ ಭಟ್ ನಾಟಕೀಯ ಸಂಗೀತದೊಂದಿಗೆ ಅದನ್ನ ಹುರಿದುಂಬಿಸುವುದಿಲ್ಲ. ಬದಲಾಗಿ ಪಾತ್ರವು ಏನನ್ನ ಎದುರಿಸುತ್ತಿದೆ ಎಂಬುದು ಅಂತರ್ಗತವಾಗಿ ಮಾನವೀಯವಾಗಿದೆ ಎಂದು ಪ್ರೇಕ್ಷಕರಿಗೆ ತಿಳಿದಿರುವುದರಿಂದ ಬಹುಶಃ ಸಂದರ್ಭಗಳು ಅವರನ್ನ ತಳ್ಳಿದಾಗ ಹೆಚ್ಚಿನ ಜನರು ಹಾಗೆ ಮಾಡ್ತಾರೆ. ಈ ವರ್ಷ 16 ವರ್ಷಕ್ಕೆ ಕಾಲಿಟ್ಟ ಆತಿಶ್ ಮಿಥ್ಯ ಎಂಬ ಶೀರ್ಷಿಕೆಯ ಪಾತ್ರವನ್ನ ನಿರ್ವಹಿಸಲು 1 ಡಜನ್ಗಿಂತಲೂ ಹೆಚ್ಚು ಚಲನಚಿತ್ರಗಳನ್ನು ಮಾಡಿದ ನಂತರ ನಟನೆಯ ಬಗ್ಗೆ ತನಗೆ ತಿಳಿದಿರುವ ಎಲ್ಲವನ್ನ ಕಲಿಯಬೇಕಾಯಿತು ಎಂದು ಪಿಟಿಐಗೆ ನೀಡಿದ ಹಿಂದಿನ ಸಂದರ್ಶನದಲ್ಲಿ ವಿವರವನ್ನ ನೀಡಿದ್ದಾರೆ. ಮಿಥ್ಯ ಮೊದಲು ನಾನು ಸಾಮಾನ್ಯ ಮಕ್ಕಳ ಪಾತ್ರಗಳನ್ನ ಮಾಡುತ್ತಿದ್ದೆ. ನಿಮಗೆ ಗೊತ್ತಾ, ನೀವು ಮುದ್ದಾಗಿ ಇರಲು ಪ್ರಯತ್ನಿಸುತ್ತೀರಿ, ತುಂಬಾ ನಗುತ್ತೀರಿ, ಆಗಾಗ ಅಳುತ್ತೀರಿ. ಆದರೆ ಮಿಥ್ಯ ಹಾಗಿರಲಿಲ್ಲ. ಅವನು ತುಂಬಾ ಮೌನವಾಗಿದ್ದು, ಅವನು ಸ್ಪಷ್ಟವಾಗಿ ದುಃಖಿತನಾಗದಿದ್ರೂ ಅಳುತ್ತಿರಲಿಲ್ಲ. ಆರಂಭದಲ್ಲಿ ನನಗೆ ಅವನನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಆತಿಶ್ ಹೇಳಿದ್ದಾರೆ. ಆದಾಗ್ಯೂ ಈ ಮಿಥ್ಯ ಅತ್ಯಂತ ವಿಶೇಷ ಅವಕಾಶಗಳಲ್ಲಿ ಒಬ್ಬರು ಎಂದು ಅವರು ಶೀಘ್ರದಲ್ಲೇ ಅರಿತುಕೊಂಡರು. ಮಿಥ್ಯ ಪಾತ್ರವನ್ನ ನಿರ್ವಹಿಸಲು ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ಅದೃಷ್ಟ ಎಂದು ನಾನು ಭಾವಿಸುತ್ತೇನೆ ಎಂದು ಆತಿಶ್ ಹೇಳಿದರು. ಈ ಚಿತ್ರವು ಗಳಿಸಿದ ಪ್ರಶಂಸೆಗಳು ಮತ್ತು ವಿಮರ್ಶಾತ್ಮಕ ಮೆಚ್ಚುಗೆಯ ಹೊರತಾಗಿಯೂ ಕಳೆದ ವರ್ಷ ಮಾರ್ಚ್ನಲ್ಲಿ ಬಿಡುಗಡೆಯಾದ ಮಿಥ್ಯ ಚಿತ್ರವನ್ನ 2 ವರ್ಷಗಳ ನಂತರ ಯಾರೂ ಇಷ್ಟಪಡಲಿಲ್ಲ. ಮಿಥ್ಯ ಎಂದಿಗೂ ಹಣ ಸಂಪಾದಿಸುವ ಉದ್ದೇಶ ಹೊಂದಿರಲಿಲ್ಲ ಎಂದು ಭಟ್ ಹೇಳಿದ್ದಾರೆ. ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಅವರು ಗುಣಮಟ್ಟದ ಕನ್ನಡ ಸಿನಿಮಾವನ್ನ ಹೆಚ್ಚಿನ ಪ್ರೇಕ್ಷಕರಿಗಾಗಿ ತಲುಪಿಸಲು ಶ್ರಮಿಸುತ್ತಿರುವ ಹಲವಾರು ಪ್ರಾಯೋಗಿಕ ಯೋಜನೆಗಳಲ್ಲಿ ಈ ಚಿತ್ರವೂ ಒಂದು. 2023ರಲ್ಲಿ ಸಿದ್ಧವಾಗಿದ್ದರೂ ಚಿತ್ರವನ್ನ ನಿರ್ಮಿಸಿದ ಶೆಟ್ಟಿಯವರ ಪರಮಾವ್ ಸ್ಟುಡಿಯೋಸ್ ಅದನ್ನ ಬಿಡುಗಡೆ ಮಾಡುವ ಮೊದಲು ಬಾಯಿ ಮಾತಿನ ನಿರೀಕ್ಷೆಯನ್ನ ಹೆಚ್ಚಿಸಲು ಉತ್ತಮ ಸರ್ಕ್ಯೂಟ್ ಅನ್ನ ಬಳಸಿಕೊಂಡು ತನ್ನ ಸಮಯವನ್ನ ಕಾಯ್ದುಕೊಂಡಿತು ಎಂದು ಅವರು ಹೇಳಿದರು. ಕನ್ನಡ ಚಲನಚಿತ್ರೋದ್ಯಮವು ಇಂತಹ ಪ್ರಯೋಗಗಳಿಗೆ ನಿಧಾನವಾಗಿ ತನ್ನನ್ನ ಮುಚ್ಚಿಕೊಳ್ಳುತ್ತಿರುವ ಸಮಯದಲ್ಲಿ ವಾಸ್ತವಕ್ಕೆ ಅಹಿತಕರವಾಗಿ ಹತ್ತಿರವಾಗುವ ಸಾಹಸ ಮಾಡುವ ಮಿಥ್ಯದಂತಹ ಚಿತ್ರಕ್ಕೆ ಪ್ರಶಸ್ತಿ ನೀಡುವುದು ವಿಶೇಷವಾಗಿ ಅರ್ಥಪೂರ್ಣವಾಗಿದೆ ಎಂದು ಭಟ್ ಒಪ್ಪಿಕೊಂಡಿದ್ದಾರೆ. ಇದು ಉದ್ಯಮದಲ್ಲಿ ದೀರ್ಘಾವಧಿಯ ವ್ಯತ್ಯಾಸವನ್ನುಂಟು ಮಾಡುತ್ತದೆಯೇ ಎಂದು ನನಗೆ ತಿಳಿದಿಲ್ಲ. ಆದರೆ ಆತಿಶ್ ಮತ್ತು ವೋರ್ಕಾಡಿಯಂತಹ ನಟರಿಗೆ ಹೆಚ್ಚು ಸವಾಲಿನ ನಟನ ಪಾತ್ರಗಳು ತೆಗೆದುಕೊಳ್ಳುವುದನ್ನು ನಾನು ನೋಡಲು ಬಯಸುತ್ತೇನೆ, ಏಕೆಂದರೆ ಅವರು ಒಂದು ನಂತರ ಒಂದರಂತೆ ಕ್ಲಿಷೆಗಳನ್ನು ಬೆನ್ನಟ್ಟಬೇಕಾಗುತ್ತದೆ ಎಂದು ಭಟ್ ಹೇಳಿದರು.